ಎಲ್ಲ ಅಪ್ಪ ಅಭಿಮಾನಿಗಳಿಗೂ ನನ್ನ ನಮಸ್ಕಾರ. ಇದು ಮೋಸ್ಟ್ಲಿ ನಾವು ಒಂದು 5 ವರ್ಷದಿಂದನೂ ನಡೆಸ್ತಾ ಇದ್ದೀವಿ. ಇದು ಬೆಳ್ಳಿ ರಥ ಮತ್ತು DJ ಎಲ್ಲ ಇಟ್ಟು ಫಂಕ್ಷನ್ನ ಜೋರಾಗೆ ಮಾಡ್ತೀವಿ ನಾವು. ಈ ಸಲನೂ ಕೂಡ ಅದೇ ಥರನೇ ಮಾಡ್ತಾಯಿದ್ದೀವಿ. ಎಷ್ಟು 45ನೇ ವರ್ಷದಿಂದ ಕಂಟಿನ್ಯೂ 5 ವರ್ಷನೂ ಮಾಡಿದ್ದೀವಿ. ಇದು 50ನೇ ವರ್ಷ ಅಂತ ಹೇಳ್ಬಿಟ್ಟು ಇದನ್ನು ಇನ್ನೂ ಸ್ವಲ್ಪ ಜೋರಾಗಿ ಮಾಡ್ತಿದ್ದೀವಿ. ಹಾಗಾಗಿ ಬೆಳ್ಳಿ ರಥಕ್ಕೆ ಡೆಕೋರೇಷನ್ನು, ಅಲ್ಲಿ DJ ಆಗಲಿ ಮತ್ತು ಇಲ್ಲಿ ಕೇಕ್ ಕಟ್ ಮಾಡೋದಾಗಲಿ ಎಲ್ಲ ಫಂಕ್ಷನ್ನು ನಾವು ಇದೇ ಥರನೇ 5 ವರ್ಷದಿಂದನೂ ಆಚರಿಸ್ತಾ ಬಂದಿದ್ದೀವಿ. ಆದರೂ ಈ ದುರ್ಗದಲ್ಲಿ ನಾವು ದೊಡ್ಡ ಮನೆ ಹುಡುಗರು ಮೆದೆಹಳ್ಳಿ ಅಂತ ಏನಾಯಿತು, ನಾವು ವರ್ಷವೂ ಪುನೀತ್ದು ಯಾವುದೇ ಫಂಕ್ಷನ್ ಆಗಲಿ ಮಾಡ್ತಾ ಬರ್ತೀವಿ, ಯಾವುದೂ ಕೂಡ ಬಿಟ್ಟಿಲ್ಲ. ಮತ್ತು ಅವರು ಇಲ್ಲ ಅಂತಲೂ ಕೂಡ ಅಂದ್ಕೊಂಡಿಲ್ಲ. ನಾವು ಯಾವಾಗಲೂ ನಮ್ಮ ಮನಸ್ಸಲ್ಲಾಗಲಿ ಯಾವಾಗಲೂ ಇಟ್ಕೊಂಡು ನಾವು ಆರಾಧನೆ ಮಾಡ್ತೀವಿ ಅವ್ರನ್ನ. ಜೈ ಅಪ್ಪು ಬಾಸ್. ಎಲ್ರಿಗೂ ನಮಸ್ಕಾರ. ನಮ್ಮ ಅಪ್ಪು ಅವರ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಖಂಡಿತವಾಗೂ ನಮ್ಮ ಈ ಅಪ್ಪು ಅವರು ಸತ್ತಿದ್ದಾರೆ ಅಂತ ನಮಗೆ ಅನ್ಸೋದೇ ಇಲ್ಲ ನಮಗೆ. ಯಾಕಪ್ಪ ಅಂತಂದರೆ ಅವ್ರನ್ನ ಫೋಟೋಗಳು, ಅವರು ಆ ಫಿಲ್ಮ್ಗಳಲ್ಲಿ ನೋಡ್ತಾ ಇದ್ದರೆ ನಮಗೆ ಅವರು ನಮ್ಮ ಜೊತೆಗಿದ್ರೇ ಅನ್ನಿಸ್ತಾ ಇದೆ ನಮಗೆ. ಮಾರೇಶ್ ಆಗಲಿ, ನಮ್ಮ ಶ್ರೀನಿವಾಸು, ನಮ್ಮ ಕೊಲ್ಲಪ್ಪ, ಎಲ್ಲ ಯುವಕರು, ದುಗ್ಗಪ್ಪ, ನಮ್ಮ ಶಾಂತಿವೀರಪ್ಪ ಇವರೆಲ್ಲ ಸೇರ್ಕೊಂಡು, ನಮ್ಮ ಎಲ್ಲ ಬಹು ಯುವಕರು ಸೇರ್ಕೊಂಡು ನಮ್ಮ ಅಪ್ಪನ ಅವರು ಸ್ವಂತ ಅಣ್ಣ ತಮ್ಮಂದಿರದು ಬರ್ತ್ಡೇ ಸಮೇತ ಆ ಟೈಪ್ ಮಾಡಲ್ಲ. ಆ ಟೈಪು ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ವರ್ಷ ಮಾಡ್ತಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಅಪ್ಪು ಈ ಹುಟ್ಟಿದ ಹಬ್ಬಕ್ಕೆ ಇಷ್ಟನ್ನೆಲ್ಲ ಖರ್ಚು ಮಾಡಿ ವೇಸ್ಟ್ ಮಾಡೋ ಬದಲು ಅವರು ಅದನ್ನು ಯಾವ್ದಾದ್ರು ಒಂದು ಬಡ ಮಕ್ಕಳಿಗೆ ಏನಾದ್ರು ಒಂದು ಓದಿಸೋದಾಗಲಿ, ನಾವು ಈ ವರ್ಷ ಹೇಳ್ತಿದ್ದೀನಿ ಅವ್ರಿಗೆ ಇಷ್ಟಕೊಂಡು ಅರೇಂಜ್ಮೆಂಟಲ್ಲಿ ಮಾಡಿ ಹಾಳು ಮಾಡಬೇಡ್ರಿ. ಇದು ಮಾಡ್ತಕ್ಕಂಥ ಒಳ್ಳೆ ಕೆಲಸ. ಇದೇ ದುಡ್ಡನ್ನು ಯೂಸ್ ಮಾಡ್ಕೊಂಡು ಯಾರೋ ಒಬ್ಬರು ಬಡ ಫ್ಯಾಮಿಲಿಗಾಯಿತು, ಬಡ ಮಕ್ಕಳಿಗಾಯಿತು ಒಂದು ಓದ್ಸೋಕ್ಕೆ ಒಂದು ಅವಕಾಶ ಮಾಡಲಿ ಅಂತೇಳ್ಬಿಟ್ಟು ನಾವು ಹೇಳ್ತಿದ್ದೀನಿ. ಅವ್ರು ಮುಂದುವರ್ಷದಿಂದ ಆ ಟೈಪೇ ಮಾಡಲಿ. ಅಪ್ಪ ಬರ್ತಡೇ ಮಾಡಲಿ, ಸಿಂಪಲಾಗಿ ಬರ್ತಡೇ ಮಾಡ್ಕೊಂಡ್ಬಿಟ್ಟು ಅವರು ಯಾವ್ದಾದ್ರು ಅವ್ರು ಇಷ್ಟಕೊಂಡಿಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಈಗ ಅಪ್ಪು ಅವ್ರ ಹೆಸರಿನಲ್ಲೇ ಯಾರೋ ಮಕ್ಕಳನ್ನ ಒಂದು ವರ್ಷ ಓದಿಸ್ಬೇಕಾದ್ರೆ ನೋಡ್ಬೇಕಾರೆ ಇವ್ರು ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಇದಕ್ಕೆ ಈ ಲಕ್ಷಗಟ್ಟಲೆ ಖರ್ಚು ಮಾಡೋ ದುಡ್ಡು ಇದಕ್ಕೆ ಮಾಡೋ ದುಡ್ಡನ್ನ ಸಿಂಪಲಾಗಿ ಬರ್ತಡೇ ಮಾಡ್ಕೊಂಡು ಅವರು ಯಾರೋ ಮಕ್ಕಳನ್ನ ಓದಿಸ್ಲಿ, ಇಲ್ಲ ಅವ್ರ ಒಂದು ಫ್ಯಾಮಿಲಿಗೆ ಒಂದು ಅನುಕೂಲ ಮಾಡಲಿ ಅಂತ ಹೇಳ್ತೀನಿ ಅವ್ರಿಗೆ. ಅದೇ ರೀತಿ ನಾವು ಸಮೇತ ಅವ್ರು ಕೇಳೋಕ್ಕೆಲ್ಲ ನಾವು ಸಹಕಾರ ಮಾಡ್ಕೊಂಡು ನಾವು ಎಲ್ಲ ವರ್ಷನೂ ನಾವು ಜೊತೆ ನಾವು ಎಲ್ಲ ಆಚರಣೆ ಮಾಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮೆಂಬರ್ಗಳಿಗೆಲ್ಲರಿಗೂ ಧನ್ಯವಾದಗಳು. ಮೆದಳ್ಳಿ ಗ್ರಾಮದಲ್ಲಿ ದೊಡ್ಡಮನೆ ಹುಡುಗರು ಬಾಯ್ಸ್ ಗ್ರೂಪ್ ವತಿಯಿಂದ ಹಾಗೂ ಮೆದಳ್ಳಿ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಅಪ್ಪು ಅಭಿಮಾನಿಗಳು ಇಡೀ ಕರ್ನಾಟಕದಂತೆ ದೇಶಾದ್ಯಂತ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಾವು ಪುನೀತ್ ರಾಜ್ಕುಮಾರ್ ಅವರು ಮೊದಲಿಗೆ ನಟನಾಗಿ ಮಾತ್ರ ಗುರುತಿಸಿಕೊಂಡು, ಮೊದಲಿಗೆ ಬಾಲನಟನಾಗಿ ರಾಷ್ಟ್ರ ಪ್ರಶಸ್ತಿ ತಗೊಂಡು, ಅದಾದ ನಂತರ ನಟನಾಗಿ ಹಾಗೆ ಮತ್ತೆ ಒಬ್ಬ ಒಳ್ಳೆ ನಟನಾಗಿ ಗುರುತಿಸ್ಕೊಂಡಿದ್ದು, ಚಲನಚಿತ್ರ ರಂಗದಲ್ಲಿ ಗುರುತಿಸ್ಕೊಂಡಿದ್ರು, ಸೇವೆ ಮಾಡ್ತಿದ್ರು. ಆದರೆ ಇದೆಲ್ಲದಕ್ಕಿಂತ ಹಿಂದಿನ ಅವರ ಸೇವೆ ಯಾರಿಗೂ ಗೊತ್ತಿರಲಿಲ್ಲ. ಅದು ಯಾವಾಗ ಅವರ ಸೇವೆ ಗೊತ್ತಾಯ್ತಂದ್ರೆ, ನಮಸ್ಕಾರ. ನಮ್ಮ ಕರ್ನಾಟಕದ ಅಭಿಮಾನಿಗಳಿಗೆಲ್ಲ ಒಂದು ವಿಷಯ ಏನು ತಿಳಿತಿದ್ದೀವಿ ಅಂತಂದ್ರೆ, ನಮ್ಮ ಅಪ್ಪು ಒಂದು ಮನಸ್ಸಲ್ಲಿ ಒಂದು ಮುಖದಲ್ಲಿ ಕಳ ಇದೆಯಲ್ಲ, ಅದು ಹೆಂಗೆ ಅಂದ್ರೆ ನಗುಮುಖದ ಕಳ. ಆ ಕಳದಲ್ಲಿ ಇದೆ ಅಂದ್ರೆ ನಮ್ಮ ರಾಜ್ಯಾದ್ಯಂತ ಎಲ್ಲ ಯುವಕರಿಗೆ ಎಲ್ಲ ಒಂದು ಜನಾಂಧರಿಗೆ ಎಲ್ಲ ಒಂದು ಖುಷಿ ಆಗುತ್ತೆ. ಇವತ್ತು ಅವನು ಪರಮಾತ್ಮ ಅಂದ್ರೆ ಸತ್ಯವಾದ ಮಾತೆ. ಅದು ಯಾರೂ ಇದನ್ನು ಮಾಡೋಕ್ಕಾಗಲ್ಲ. ಇವತ್ತು ನಮ್ಮ ಅಪ್ಪು ದೇವರಾಣೆಗೂ ನಾವೆಂದೂ ಸತ್ತಿಲ್ಲ ಅಂತ ಭಾವಿಸಿಲ್ಲ, ಬದುಕಿದ ನಮ್ಮ ಜೊತೆಗಿದ್ದೇನೆ ಅಂತಲೇ ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಅವನ ಆಚರಣೆ ನಾವು ಮಾಡ್ತಿದ್ದೀವಿ. ಯಾಕೆಂದರೆ ನಮ್ಮ ಅಪ್ಪು ದೇವರಾಣೆಗೂ ಪರಮಾತ್ಮನೇ. ಅವನು ಏನು ಗೊತ್ತಿಲ್ಲದಲೇ ಸಹಾಯ ಮಾಡಿದ್ದಾನೆ ಕೆಲವಾರು ವ್ಯಕ್ತಿಗಳಿಗೆ, ಬಡವರಿಗೆ ಆಗಲಿ ಒಂದು ಇದಾಗಲಿ, ಅದು ಯಾರಿಗೂ ಗೊತ್ತಿಲ್ಲ. ಇವತ್ತು ಅವನು ಸತ್ತ ಮೇಲೆ ಗೊತ್ತಾಗ್ತಿದೆ ಯಾರು ಏನು ಮಾಡಿದ್ದಾನೆ, ಏನು ಮಾಡಿದ, ಏನು ಬಿಟ್ಟಿಲ್ಲ ಅಂತ. ಆದರೆ ನಾನು ದಯವಿಟ್ಟು ಕೇಳ್ತಿದ್ದೀನಿ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ವ್ಯಕ್ತಿಗಳಿಗೆ, ಅಭಿಮಾನಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.
We'll be right back.